ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಪಿಎಂ ಶ್ರೀ ಸರ್ಕಾರಿ ದಗನಗರವಾಡಿ ಶಾಲೆಯಲ್ಲಿ ತಾಯಿ ಹೆಸರಿನಲ್ಲಿ ವೃಕ್ಷಾಭಿಯಾನ. ಮಸ್ಕಿ, ದೇಶದ ಅಭಿವೃದ್ಧಿಗೆ ನೈಸರ್ಗಿಕ ಸಂಪತ್ತು ಪ್ರಧಾನವಾಗಿದೆ. ಎಲ್ಲರೂ ಮನೆ ಮುಂದೆ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಟ್ಟು ಪೋಷಿಸಬೇಕು ಎಂದು ಪ್ರಕೃತಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಶಿವಮೂರ್ತಿ ಗದ್ಗಿಮಠರವರು ಹೇಳಿದರು. ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದನಗರವಾಡಿ ಶಾಲೆ ಆವರಣದಲ್ಲಿ ಪ್ರಕೃತಿ ಫೌಂಡೇಶನ್ ಸಹಯೋಗದಲ್ಲಿ ಇಂದು ತಾಯಿಯ ಹೆಸರಲ್ಲಿ ಒಂದು ವೃಕ್ಷ ಅಭಿಯಾನ ಕಾರ್ಯಕ್ರಮಕ್ಕೆ ಸಸಿ ನೆಡುವ ಹಾಗೂ ತಾಯಂದಿರಿಗೆ ಸಸಿ ವಿತರಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಕಾಂತಮ್ಮ ಮಾತನಾಡಿ, ಪರಿಸರದ ಮೇಲೆ ಅತಿಯಾದ ದಬ್ಬಾಳಿಕೆಯಿಂದ ಪ್ರಕೃತಿ ಮುನಿಸಿಕೊಳ್ಳುತ್ತಿದೆ. ಹೀಗಾಗಿ ಅನೇಕ ವಿಕೋಪಗಳು ಎದುರಾಗುತ್ತಿವೆ. ಪರಿಸರ ರಕ್ಷಣೆ ಮಾಡಿದರಷ್ಟೇ ಸಮೃದ್ಧ ಮಳೆ ಬೆಳೆ ನಿರೀಕ್ಷಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಪರಿಸರ ಕಾಳಜಿ ವಹಿಸಬೇಕು ಎಂದು ಹೇಳಿದರು. ನಂತರ ಶಿಕ್ಷಕ ಸಿದ್ದಯ್ಯ ಸ್ವಾಮಿ ಮಾತನಾಡಿ, ಪರಿಸರ ಅಸಮತೋಲದಿಂದ ತಾಪಮಾನ ಹೆಚ್ಚಳವಾಗಿದೆ. ಸರಿಯಾದ ಆಮ್ಲಜನಕ ಸಿಗದೆ ಜನ ನಿರಂತರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆ ನಿವಾರಣೆಗೆ ಸಸಿ ಬೆಳೆಸುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಬಳಿಕ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ವಿವಿಧ ಜಾತಿಯ 100ಕ್ಕೂ ಹೆಚ್ಚು ಸಸಿಗಳನ್ನು ತಮ್ಮ ತಾಯಿ ಹೆಸರಿನಲ್ಲಿ ನೆಟ್ಟು ಪರಿಸರ ಸಂರಕ್ಷಣೆಗೆ ತಾವು ಸದಾ ಸಿದ್ಧರಾಗಿರುವ ಸಂದೇಶ ನೀಡಿದರು. ಈ ವೇಳೆ ಶಾಲಾ ಶಿಕ್ಷಕ ವೃಂದ, ಪಾಲಕ, ಪೋಷಕರು ಇನ್ನಿತರರು ಇದ್ದರು. ಸೇರ್ಕೊಂಡು ನಿಮ್ಮ ನೀವು ಮಕ್ಕಳಿದ್ರಲ್ಲ, ಎಲ್ಲಾ ಮಕ್ಕಳು ಕೂಡ ಈಗ ನೀವು ಶಾಲೆ ಓದಕ್ ಬರ್ತೀರಿ. ನಿಮ್ ಶಾಲೆ ಹೆಂಗಿದೆ ಅಂತಂದ್ರೆ, ನಾ ಬಂದ್ ಕೂಡಲೇ ಏನ್ ಅನಿಸ್ತಂದ್ರೆ, ಎಷ್ಟು ಹಚ್ಚ ಹಸಿರಾಗೈತಲ್ಲ ಅಂತ ಅನಿಸ್ತು. ಈಗ ನಿಮ್ಗೆಲ್ಲ ಇಲ್ಲಿ ಕೂಡಕ್ ನೆರಳೈತೆ. ಇಲ್ಲ ಅಂದ್ರೆ ನಾವಿಲ್ಲೆಲ್ಲ ಪೆಂಡಲ್ ಹೊಡಿಬೇಕಾಗ್ತಿತ್ತು. ಪೆಂಡಲ್ ಹೊಡೆದು ಇಲ್ಲ ಇನ್ನೊಂದು ಏನೇನೋ ಮಾಡ್ಬೇಕಾಗಿದೆ. ಆದ್ರೂ ಕೂಡ ಈ ಶಾಲೆ ತುಂಬಾ ಹಸಿರುಮಯ ಆಗಿರುವಾಗಿಲ್ಲ. ಈ ಶಾಲೆ ಏನಂತ ಹೇಳ್ಬೇಕು, ಹೇಳ್ಬೋದಪ್ಪ ಅಂತಂದ್ರೆ ಹಸಿರು ಶಾಲೆ ಅಂತ ಹೇಳಿ ಹೇಳ್ಬೋದು. ಹಸಿರುಮಯವಾಗಿ ಶಾಲೆಯನ್ನು ಮಾಡಿದ್ರಿ. ಇದಕ್ಕೆಲ್ಲ ಸ್ಫೂರ್ತಿ ನೀವು ಎಲ್ಲ ಶಿಕ್ಷಕ. ತಾಯಿಯ ಹೆಸರಿಗೊಂದು ಮರ. ತಾಯಿ ಅಂದ್ರೆ ಯಾರಿಗಿಷ್ಟ ಇಲ್ಲ? ಎಲ್ಲರಿಗೂ ತಾಯಿ ಅಂದ್ರೆ ಇಷ್ಟ. ಯಾಕೆ ಇದೇ ಕಾರ್ಯಕ್ರಮವನ್ನು ನಮ್ಮ ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಅಂತಂದ್ರೆ, ಮನೆಯಲ್ಲಿ ನಮ್ಮನ್ನು ಪೋಷಣೆ ಪಾಲನೆ ಮಾಡೋರು ಯಾರು? ತಾಯಿ. ಯಾರು ಮಾಡ್ತಾರೆ ನಮ್ಮನ್ನು? ತಂದೆ ನಮಗೆ ಸಂಪಾದನೆ ಮಾಡಿ ತಂದಾಕ್ತಾರೆ. ಆದ್ರೆ ನಮ್ಮನ್ನು ಬೆಳೆಸೋರು ಯಾರು? ತಾಯಿ. ಆ ತಾಯಿಗೆನೆ ತೊಂದರೆ ಆದ್ರೆ, ಆ ತಾಯಿಯ ಒಡಲೆ ನಮ್ಮನ್ನು ಸುಡ್ತಾ ಇದ್ರೆ ಏನಾಗುತ್ತೆ? ಹೌದಾ? ಯಾರಿಗೂ ಬದುಕಕ್ಕೆ ಆಗಲ್ಲ.